ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯ ಹೇಳುತ್ತೆ, ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ, ನಾಳೆಯ ಚಿಂತೆ ನಾಳೆಗೆ ಇರಲಿ, ಇಂದಿನ ಪಾಡೆ ಇಂದಿಗೆ ಸಾಕು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸುವಿನ ವಾಕ್ಯ ಹೇಳುತ್ತೆ, ನೀನು ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಉಳಿದಿದೆಲ್ಲ ಸೇರಿಸಿ ಕೂಡಿಸಿ ಕೊಡುತ್ತದೆ. ಅಂದ್ರೆ ನಮ್ಮ ಜೀವನಕ್ಕೆ ನಾವು ಅನೇಕ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಓಡ್ತೀವಿ. EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಸಾಲ ಇದೆ, ರೋಗ ಇದೆ, ಔಷಧಿಗೆ ಕಾಸು ಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಮಕ್ಕಳನ್ನ ಮದುವೆ ಮಾಡಿಸ್ಬೇಕು, ಅವರ ಬಾಣತನ ನೋಡಬೇಕು, ಮನೆ ಕಟ್ಟಬೇಕು, ಕಾರ್ ಲೋನ್ ಕಟ್ಟಬೇಕು. ಹೀಗೆ ಅನೇಕ ಜೀವನದ ಜಂಜಾಟದಲ್ಲಿ ನಾವು ತೊಡಗಿರುವಾಗ ಯೇಸು ಹೇಳ್ತಾರೆ, ನೀನು ಪರಲೋಕ ಸಾಮ್ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಅದರ ಜೊತೆಗೆ ಇದೆಲ್ಲ ನಿನಗೆ ಕೂಡಿಸಿ ಸೇರಿಸಿ ಕೊಡ್ತೀನಿ. ಅಂದ್ರೆ ನಾವು ದಿನಾ ಬೆಳಿಗ್ಗೆ ಯೇಸುವಿನ ಸಾನ್ನಿಧ್ಯದಲ್ಲಿ ಕೂತು ಯೇಸು ನಾಮದಲ್ಲಿ ಮೊರೆ ಇಡುವಾಗ, ಯೇಸುವನ್ನು ಆಶ್ರಯಿಸಿ ಜೀವಿಸುವಾಗ ಉಳಿದಿದೆಲ್ಲ ಯೇಸು ಕೊಡ್ತಾರೆ. ಯಾವಾಗ ಯೇಸು ನಮ್ಮ ಜೀವನದಲ್ಲಿ ಸರ್ವಸ್ವವಾಗಿ ಲೋಕದ ಎಲ್ಲವೂ ನೆಕ್ಸ್ಟ್ ಬರ್ತದೆ, ಅಂದ್ರೆ ನಮಗೆ ಏನು ಬೇಕು ಅದೆಲ್ಲವನ್ನು ನಾವು ಯೇಸುವಿನ ಕರಗಳಿಂದ ಸ್ವೀಕರಿಸೋದು. ಪ್ರಿಯರೇ, ನಮಗೆ ಅನೇಕ ಜಂಜಾಟಗಳಿರ್ಬೋದು, ನೋವು, ನಿರಾಶೆ, ಸೋಲು, ವೇದನೆ ಎಲ್ಲ ಇರ್ಬೋದು. ಆದ್ರೆ ಲೂಕ 1:37 ಹೇಳುತ್ತೆ, ಮನುಷ್ಯನಿಗೆ ಅಸಾಧ್ಯವಾದುದು ದೇವರಿಗೆ ಎಲ್ಲವೂ ಸಾಧ್ಯ. ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರಿಯರೇ, ಕುಂಟರನ್ನು, ಕುರುಡರನ್ನು, ಕುಷ್ಠರೋಗಿಗಳನ್ನು ಮುಟ್ಟಿ ಸೌಖ್ಯಪಡಿಸಿದ ಯೇಸು, ಸತ್ತ ಲಾಜರ್ನಿಗೆ, ಯಾಯೀರನ ಮಗನಿಗೆ ಜೀವ ಕೊಟ್ಟ ಯೇಸು. ಯೇಸುವಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದಿಲ್ಲ. ಪ್ರಿಯರೇ, ಯೇಸು ಹತ್ರ ಬರುವ, ಜಪಸರ ಮಾಡುವ, ಬಲಿಪೂಜೆಗೆ ಹೋಗುವ, ಯೇಸು ಸನ್ನಿಧಿಯಲ್ಲಿ ಕುಳಿತು ಪರಮಪ್ರಸಾದದ ಮುಂದೆ ಆರಾಧನೆಯಲ್ಲಿ ಭಾಗವಹಿಸಿ, ಅಥವಾ ದೇವಾಲಯಕ್ಕೆ ಹೋಗಿ ಪರಮಪ್ರಸಾದದ ಮುಂದೆ ಕುಳಿತು ನಮ್ಮನ್ನೇ ನಾವು ಯೇಸುವಿಗೆ ಒಪ್ಪಿಸಿಕೊಟ್ಟು, ನಮ್ಮ ಎಲ್ಲ ಬಲಹೀನತೆಗಳಲ್ಲಿ, ಕೊರತೆಗಳಲ್ಲಿ, ಯೇಸುವೆ ನೀವು ನಮ್ಮ ಜೊತೆಯಾಗಿರಿ ಸ್ವಾಮಿ, ನಮ್ಮನ್ನು ನಡೆಸಿರಿ, ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ, ನಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳು ನಿಮ್ಮ ನಾಮದಲ್ಲಿ ಸಂಧಿಸಲ್ಪಡಲಿ. ವೀಸಾ ಸಿಕ್ಕಲಿ, ಕೆಲಸ ಸಿಕ್ಕಲಿ, ಎಕ್ಸಾಮ್ ಪಾಸ್ ಆಗಲಿ, ಯೇಸುವೆ ನಿಮ್ಮ ನಾಮಕ್ಕೆ ಮಾತ್ರ ಮಹಿಮೆ ಆಗಲಿ ಸ್ವಾಮಿ. ಇದೆಲ್ಲವೂ ನಿಮ್ಮ ನಾಮದ ಮಹಿಮೆಗಾಗಿ ನನ್ನ ಜೀವನದಲ್ಲಿ ಸಂಭವಿಸುವುದಕ್ಕಾಗಿ ಸ್ತೋತ್ರ. ಈ ಎಲ್ಲ ಕಾರ್ಯಗಳು ನಾನು ಈ ಜೀವನದಲ್ಲಿ ಬದುಕಿರ್ಲಿಕ್ಕಾಗಿ ನನಗೆ ಬೇಕಾಗಿದ್ದು. ಆದರೆ ಯೇಸುವೆ, ಒಂದು ದಿನ ನಿತ್ಯ ಜೀವನದ ಸೌಭಾಗ್ಯದಲ್ಲಿ ಭಾಗವಹಿಸುವಾಗ ನೀವು ನನಗಾಗಿ ಸಿದ್ಧ ಮಾಡಿಟ್ಟ ಆ ಒಂದು ಜಾಗ ನನಗೆ ನೀವು ಕೊಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ಅಮ್ಮ ಮಾತೆಯೇ, ನಮ್ಮೆಲ್ಲರ ಅವಶ್ಯಕತೆಗಳನ್ನು ನಾವು ಯೇಸು ಸನ್ನಿಧಿಯಲ್ಲಿ ಸದಾ ಮೊರೆ ಇಡಲು, ಯೇಸುವಿನಲ್ಲೇ ಆಶ್ರಯಿಸಿ ಜೀವಿಸಲು, ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಲು ನಮ್ಮ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಹ್ಯಾವ್ ಎ ನೈಸ್ ಡೇ, ಬ್ಲೆಸ್ಡ್ ಡೇ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.